ಪಾಲಿಕೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸರ್ಕಾರಿ ಕೆಲಸದಲ್ಲಿ ಇದ್ದುಕೊಂಡು ಇಲಾಖೆಯ ಐಡಿ ಹಾಕಿಕೊಂಡು ಪ್ರತಿಭಟನೆ ಮಾಡಿರುವುದು ಕಾನೂನು ಬಾಹಿರವಾಗಿದೆ. ಈ ಕೂಡಲೇ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ಅಮಾನತು ಮಾಡಬೇಕು ಎಂದು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪಾಲಿಕೆ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ನಗರದ ಮಹಾನಗರ ಪಾಲಿಕೆ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ ವೇದಿಕೆ ಜಿಲ್ಲಾ ಅಧ್ಯಕ್ಷ ಸಂದೀಪ್ ಭರಣಿ ಮಾತನಾಡಿ, ಫೆಬ್ರವರಿ 12ರಂದು ಕಲಬುರಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ವಾರ್ಡ್ ಸಂಖ್ಯೆ 4ರಲ್ಲಿ ಕೆಲಸಕ್ಕೆ ಹೋದ ಸಂದರ್ಭದಲ್ಲಿ ಝೋನಲ್ 3ರ ವಲಯ ಆಯುಕ್ತರು ಇಸ್ಲಾಮಾಬಾದ್ ಕಾಲೋನಿಯಲ್ಲಿ ಶೌಚಾಲಯ ತೆರವುಗೊಳಿಸಲು ಹೋದಾಗ ಮಹಾನಗರ ಪಾಲಿಕೆ ಸದಸ್ಯರು ಸಂಬಂಧಪಟ್ಟ ಅಧಿಕಾರಿಗಳ ಕೊರಳು ಪಟ್ಟಿ ಹಿಡಿದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದು ಆರೋಪಿಸಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಅಧಿಕಾರಿಗಳು ಮನವಿ ಸಲ್ಲಿಸಿದ್ದು, ಆದರೆ ಘಟನೆ ಸಂಭವಿಸಿದ ದಿನವೇ ಅಧಿಕಾರಿಗಳು ಸಂಬಂಧಪಟ್ಟ ಪಾಲಿಕೆ ಆಯುಕ್ತರು ಅಥವಾ ಪೊಲೀಸ್ ಠಾಣೆಗೆ ದೂರು ನೀಡಬಹುದಿತ್ತು. ಆದರೆ ಅದ್ಯಾವುದೇ ರೀತಿಯಲ್ಲಿ ಪ್ರಕಟಣೆ ದಾಖಲೆ ಮಾಡದೆ ಫೆಬ್ರವರಿ 13ರಂದು ಪಾಲಿಕೆಗೆ ಪ್ರತಿನಿತ್ಯದಂತೆ ಕೆಲಸಕ್ಕೆ ಬಂದು ಹಾಜರಾತಿ ಪಂಚ್ ಮಾಡಿ ಪಾಲಿಕೆ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿರುವುದು ಕಾನೂನು ಬಾಹಿರವಾಗಿದೆ ಹಾಗೂ ಸರ್ಕಾರಿ ಐಡಿ ಕಾರ್ಡ್ ಹಾಕಿಕೊಂಡು ಹೋರಾಟ ಮಾಡಿದ್ದಾರೆ. ಹೋರಾಟದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ವಿರುದ್ಧ ಕೂಡಲೇ ಸೂಕ್ತ ಕ್ರಮ ಕೈಗೊಂಡು ಕರ್ತವ್ಯದಿಂದ ಅಮಾನತು ಮಾಡಬೇಕು ಎಂದು ಆಗ್ರಹಿಸಿದರು. ಹೋರಾಟ ಮಾಡಿದ ಸಿಬ್ಬಂದಿಗಳನ್ನು ಕೂಡಲೇ ಅಮಾನತು ಮಾಡಲೇಬೇಕು. ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಸಿಬ್ಬಂದಿಗಳನ್ನು ಕೂಡಲೇ ಅಮಾನತು ಮಾಡಲೇಬೇಕು. ಕಾನೂನು ಬಹಿರವಾಗಿ ಹೋರಾಟ ಅಮಾನತು ಮಾಡಲೇಬೇಕು. ಸರ್ಕಾರ ಕಾನೂನು ಬಹಿರವಾಗಿ ಹೋರಾಟ ಮಾಡಿದ ಮಹಾನಗರ ಪಾಲಿಕೆ ಅಧಿಕಾರಿ ನಾಯಕರಿಗೆ ಹೇಳಿ ಧಿಕ್ಕಾರ. ಎಲ್ಲಿವರೆಗೆ ಹೋರಾಟ, ಕಾನೂನು ಬಹಿರವಾಗಿ ಹೋರಾಟ ಮಾಡಿದ ಅಧಿಕಾರಿ ಸಿಬ್ಬಂದಿಗಳನ್ನು ಕೂಡಲೇ ಅಮಾನತು ಮಾಡಲೇಬೇಕು. ಇವತ್ತು ಕಲಬುರಗಿ ಮಹಾನಗರ ಪಾಲಿಕೆ ಮುಂದೆ ಪ್ರತಿಭಟನೆ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಮೊನ್ನೆ 12ನೇ ತಾರೀಕು ಏನಪ್ಪ ಅಂದರೆ ಝೋನಲ್ 3 ಆಯುಕ್ತರು ಮತ್ತು ಸಿಬ್ಬಂದಿಗಳು ಅಧಿಕಾರಿಗಳು ವಾರ್ಡ್ ನಂಬರ್ 4ರ ಇಸ್ಲಾಮಾಬಾದ್ ಕಾಲೋನಿಯಲ್ಲಿ ಒಂದು ಶೌಚಾಲಯ ತೆರವುಗೊಳಿಸೋಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿಯ ಮಹಾನಗರ ಪಾಲಿಕೆ ಸದಸ್ಯರು ಅಲ್ಲಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡಿ ಆ ಅಧಿಕಾರಿಗಳನ್ನು ಕರಳು ಪಟ್ಟು ಹಿಡಿದಿರ್ತಾನೆ. ಅದಕ್ಕೂ ನಾವು ಕೂಡ ಇದಕ್ಕೇನಪ್ಪ ಅಂದ್ರೆ ವಿರೋಧಿಸ್ತೀವಿ. ಈ ಅಧಿಕಾರಿಗಳು ಮೊನ್ನೆ ಆದ ಘಟನೆ ಏನಪ್ಪ ಅಂತಂದರೆ ಆ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಮುಂದೆ ಅಥವಾ ಜಿಲ್ಲಾಧಿಕಾರಿ ಮುಂದೆ ಹೋರಾಟ ಮಾಡಿದ್ರೆ ಅದಕ್ಕೂ ಕೂಡ ನಾವು ಬೆಂಬಲಿಸ್ತಿದ್ದೆವು. ಆದರೆ ನಿನ್ನೆ ಮಹಾನಗರ ಪಾಲಿಕೆಯ ಮುಂದೆ ಏನಪ್ಪ ಅಂತಂದರೆ ಕರ್ತವ್ಯಕ್ಕೆ ಹಾಜರಾಗಿ ನೀವು ಪಂಚ್ ಮಾಡಿ ನಿಮ್ಮ ಸರ್ಕಾರದ ಸಂಬಳನ ಪಡೆದು ನಿನ್ನೆ ಹೋರಾಟ ಮಾಡಿದಿರಲ್ಲ, ಇದು ಮೂರ್ಖತನ, ಇದು ನಾಚಿಕೆಗೇಡಿ ಸಂಗತಿ. ನೀವು ಏನಾದರೂ ಹೋರಾಟ ಮಾಡಬೇಕಾಗಿತ್ತಂದರೆ ಸರ್ಕಾರದ ಒಂದು ರೂಲ್ಸ್ ಇದೆ. ನೀವು ಹೋರಾಟ ಮಾಡೋಕ್ಕೂ ನಮ್ಮ ಸಂಪೂರ್ಣವಾಗಿ ಸಾಮಾನ್ಯರು ಹಾಗೂ ಹೋರಾಟಗಾರರು ಬೆಂಬಲ ಕೊಡ್ತೀವಿ. ನೀವು ನಿಮ್ಮ ಮಹಾನಗರ ಪಾಲಿಕೆ ಕಚೇರಿಗೆ ಬಂದು ನೀವು ಏನಪ್ಪ ಅಂದ್ರೆ ಒಂದು ನೌಕರಿಗೆ ಜಾಯಿನ್ ಹಾಕಿಸಿ ನೀವು ತಮ್ಮ ಮಾಡುವ ಮುಖಾಂತರ ನಿನ್ನೆ ಮಹಾನಗರ ಪಾಲಿಕೆಗೆ ನೀವೇನು ಮನವಿ ಕೊಟ್ಟಿರಲ್ಲ, ಇದು ಮಹಾನಗರ ಪಾಲಿಕೆಗೆ ಏನಪ್ಪ ಅಂದ್ರೆ ನಾಚಿಕೆಗೇಡಿತನ ಅಂತ ಹೇಳ್ಬೋದು. ನೀವು ಒಂದು ಮನವಿ ಕೊಡುವ ಮುಖಾಂತರ ಯಾವ ಥರ ಮಾಡಿದಿರಪ್ಪ ಅಂದ್ರೆ ಕೊರಳಲ್ಲಿ ಐಡಿ ಕಾರ್ಡ್ ಹಾಕೊಂಡು ಏನಪ್ಪ ಅಂದ್ರೆ ರಾಜಾರೋಷವಾಗಿ ನೀವು ನಿನ್ನೆ ಹೋರಾಟ ಮಾಡಿದ್ದೀರಿ. ಅದೇ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಕೊಡೋ ಮುಖಾಂತರ ನೀವು ಕಾಲ್ನಡಿಗೆಯಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಮನವಿ ಕೊಟ್ಟಿದ್ದೀರಿ. ಅದು ಕೂಡ ಸಂಪೂರ್ಣವಾಗಿ ಇದು ಕಾನೂನು ಬಹಿರವಾಗಿದ್ದು. ಯಾಕಪ್ಪ ಅಂದರೆ ಕಾನೂನು ಬಹಿರವ ಅಂತಂದರೆ ನೀವು ಅಧಿಕಾರಿಗಳು ಇದ್ದೀರಿ, ನಿಮ್ಮ ಮೇಲೆ ಹಲ್ಲೆ ಆಯ್ತಂತಂದ್ರೆ ನೀವು ಕಾನೂನು ಹೋರಾಟ ಮಾಡಬಹುದು. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ,
ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.